ಹಾಯ್ ಬಂಗಾರ, ವಿಶ್ ಯು ಹ್ಯಾಪಿ ಬರ್ತ್ಡೇ, ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ. ನಾವು ಇವಾಗ ದೇವಸ್ಥಾನಕ್ಕೆ ಬಂದಿದ್ದೀವಿ, ಕಾಡುಮಲ್ಲೇಶ್ವರ ದೇವಸ್ಥಾನಕ್ಕೆ ಬರ್ತಡೇ ಪ್ರಯುಕ್ತ. ಇವತ್ತು ಸೆಲೆಬ್ರೇಷನ್ನು ರಾತ್ರಿ ಎಲ್ಲ ಆಯಿತು. ಈಗ ಬೆಳಗ್ಗೆ ದೇವಸ್ಥಾನಕ್ಕೆ ಬಂದಿದ್ದೀವಿ. ಒಂದು ಕಡೆ ಟಿಫನ್ಗೆ ಹೋಗಬೇಕು, ಮತ್ತು ಮಧ್ಯಾಹ್ನ ಮಗನ ಜೊತೆ ಹೋಗಬೇಕು. ಇಲ್ಲ ಮಧ್ಯಾಹ್ನ ಎಲ್ಲ ಹೋಗಬೇಕು, ಸಂಜೆ ಮಗನ ಜೊತೆ ಹೋಗಬೇಕು. ಈಗ ನಾನು ದೇವಸ್ಥಾನಕ್ಕೆ ಬಂದಿದ್ದೀನಿ. ಆಮೇಲೆ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೇರಾ ವ್ಲಾಗ್ಸ್. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆನ್ನೆ ಒಂದು ವ್ಲಾಗ್ ಹಾಕಿದೆ, ಸರ್ಪ್ರೈಸ್ ಮಿಡ್ ನೈಟ್ ಅಂತ. ಅದಾದಮೇಲೆ ನೆಕ್ಸ್ಟ್ ಡೇ ಬೆಳಗ್ಗೆ ಇದನ್ನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಇದು ಸಾಟರ್ಡೆ ಬೆಳಗ್ಗೆ ಆಗಿರುತ್ತೆ, 13th. ಸೊ ಅವತ್ತು ಹೊಸ ಬಟ್ಟೆ ಹಾಕ್ಕೊಂಡು ಆ್ಯಸ್ ಯೂಶ್ವಲ್ ಎಲ್ಲರೂ ದೇವಸ್ಥಾನಕ್ಕೆ ಹೋಗೋಣ ಬೆಳಗ್ಗೆನೇ ಅಂತ ಎಲ್ಲ ಒಂದು 9-9:30 ಆಯಿತು. ಮುಗಿಸ್ಕೊಂಡು ದೇವಸ್ಥಾನಕ್ಕೆ ಹೋದ್ವಿ. ಅಲ್ಲಿ ನೋಡಿದ್ರೆ ವಿಶೇಷವಾದ ಪೂಜೆ ನಡೀತಾಯಿತ್ತು. ಒಂಥರ ಖುಷಿಯಾಯಿತು. ಹೋಗಿದ ತಕ್ಷಣ ಮಹಾಮಂಗಳಾರತಿ ಸಿಕ್ತು, ದರ್ಶನ ಚೆನ್ನಾಗಾಯಿತು. ವಿಶೇಷವಾದ ಪೂಜೆ ಎಲ್ಲ ನೋಡಿ, ಅಭಿಷೇಕ ನೋಡಿ ಭಾಳ ಖುಷಿ ಆಯಿತು ನಮಗೆ. ಅಲ್ಲಿಂದ ಮುಗಿಸ್ಕೊಂಡು ಅವತ್ತು ಫುಲ್ಲು ರೆಸ್ಟು ಕಿಚನ್ಗೆ ನನಗೆ. ಸೌಮ್ಯ ಮೇಡಮು ಬರ್ತಡೇ ಪ್ರಯುಕ್ತ ನೀನೇನು ಟಿಫನ್ ಮಾಡಬೇಡ, ಆಚೆ ಎಲ್ಲೂ ಹೋಗ್ಬೇಡ, ಸುಮ್ಮನೆ ನಮ್ಮ ಮನೆಗೆ ಬಾ ಅಂತೇಳೆ ಹೋಗ್ತಾಯಿದ್ದೀನಿ. ಅದೇನು ಏನೇ ಬ್ರೇಕ್ಫಾಸ್ಟು ಅಂತ ಕೇಳಿದೆ, ಹಂಗೂ ಹೇಳಿಲ್ಲ ಅವಳು ಏನು ಅಂತ. ಏನು ಮಾಡಿ ಹೇಳೋ ಗೊತ್ತಿಲ್ಲ. ಅಲ್ಲಿ ಹೋದ್ಮೇಲೆ ತೋರಿಸ್ತೀನಿ ಏನು ಮಾಡಿದ್ದಾಳೆ ಅಂತ ಹೇಳ್ತೀನಿ. ಓಕೆನಾ? ನೋಡಿ ಎಷ್ಟು ಚೆನ್ನಾಗಿ ಇಲ್ಲಿ ನೋಡಿ ಹಿಟ್ಟು ಕಲಸಿಯಾಳೆ ಪಾಪ, ಮಾಡ್ತೀಯಾಳೆ. ಬೆಳಗ್ಗೆ ಎಷ್ಟೊತ್ತಿಗೆ ಶುರು ಮಾಡಿದ್ದು ಬೇಬಿ ನೀನು? 9:30 ಮಾಡಿ ಹೇಳ. ನಿನ್ನ ತೋರಿಸಲ್ಲ ಬಿಡೆ ಪಾಪ. ಇಷ್ಟೆಲ್ಲ ಮಾಡಿ ನೋಡಿ ಪಾಪ ರೊಟ್ಟಿ ಮಾಡಿದ್ದಾಳೆ ನಂಗೆ ಇಷ್ಟ ಅಂತ. ಏನು ಪಲ್ಯನೋ ಇದು? ಸೂಪರಾಗಿದೆ. ನೀವು ಬನ್ರೋ. ಅದು ಒಟ್ಟಿಗೆ ಎಲ್ಲರಿಗೂ ಆಗಲ್ಲ, ಅಷ್ಟೊಂದು ನೀನು ಸ್ವೀಟ್ ಒಬ್ಬೊಬ್ರಿಗೆ ಕೊಡ್ತೀನಿ. ಒಳ್ಳೆ ತಿಂಡಿ ಕೊಡ್ತಾ ಇಲ್ಲ ಬೆಳಗ್ಗೆ ಬೆಳಗ್ಗೆ. ಹೇಳಿ. ಥ್ಯಾಂಕ್ ಯು ಸೌಮ್ಯ ಮೇಡಮ್, ಒಳ್ಳೆ ತಿಂಡಿ ಕೊಡ್ತಾ ಇಲ್ಲ ಬೆಳಗ್ಗೆನೆ. ನನ್ನ ಮಗ ಸುಮ್ಮನೆ ತಿಂತವನೆ ಕೊಟ್ಟಿದ ತಕ್ಷಣ. ಅನ್ನದಾತ ಸುಖಿ ಭವ, ಆ ದೇವರು ನಿಮ್ಮನ್ನ ಚೆನ್ನಾಗಿಡ್ಲಿ, ನಿಮ್ಮ ಕುಟುಂಬನ. ಅಣಿಸ್ತಿದ್ದೀರಾ ನೋಡಿ. ನಿಮಗೂ ಏನಾರು ಅರ್ಸ್ಬೇಕಂದ್ರೆ ಕರೆದು ನಮ್ಮ ಊಟಕ್ಕೆ ಹಾಕಿ ಆಯಿತಾ? ಏನೇನು ಮಾಡಿ ಹೇಳಿ ಗೊತ್ತಾ? ಪಾಯಸ ಮತ್ತು ಇದು ಪನ್ನ ಶ್ರೀಕರಣೆ ಸೂಪರ್. ನಿಜವಾಗ್ಲೂ ಹೇಳ್ತೀನಿ, ರೊಟ್ಟಿ ಅಂತೂ ಸೂಪರಾಗಿ ಮಾಡ್ಯಾಳೆ. ಎಲ್ಲ ತರಕಾರಿನೂ ಹಾಕಿ ಅಕ್ಕಿ ರೊಟ್ಟಿ. ಹೇಳ್ತಾನೆ ಇದ್ಲು ಅಕ್ಕಿ ರೊಟ್ಟಿ ನನ್ನ ಕೈಯಲ್ಲಿ ಚೆನ್ನಾಗಾಗುತ್ತೆ ಅಂತ. ಫೈನಲ್ ಇವತ್ತು ಬರ್ತಡೇ ದಿನ ಮಾಡಿ ಕೊಟ್ಟಿದ್ದಾಳೆ. ನಮ್ಮ ನಿಧಾನಕ್ಕೆ ತೊಗೋತೀವಿ, ತುಂಬ ಚೆನ್ನಾಗಿ. ಕಾರ್ಡ್ ಕೊಡ್ತಾನೆ, ಅದಕ್ಕೆ ಅವನು ರೆಡ್ ಕಾರ್ಡ್ ಕೊಡೋಣ ಅಂತ ಅಂದ್ಕೊಂಡಿದ್ದ. ಅದೇನು ಅಂದ್ರೆ ಕೊಡೋದು ರೆಡ್ ಕಾರ್ಡೇ ಕೊಡ್ತಾ ಇದಾರೆ. ಈ ಮೊಸರು ಕೋಲ್ಡ್ ಆಗಲ್ವಂತೆ ಕಣ್ರಪ್ಪ. ಯಾವ್ದಿದು ಸೋನು ಹೇಳೋ? ಸಿಡ್ಸ್ ಫಾರ್ಮ್ ಸಿದ್ದರಾಮಯ್ಯ. ಕೋಲ್ಡ್ ಆಗಲ್ಲ, ಆರೋಗ್ಯಕ್ಕೆ ಹಾನಿಕರ, ನೋಡ್ಕೊಳ್ಳಿ. ಸಿದ್ದರಾಮಯ್ಯಂದು ಸಿಡ್ಸ್ ಫಾರ್ಮ್ ಕಂಟೆಂಟ್. ಮನೆಯವ್ರ ಹತ್ರನೇ ನನ್ಗೆ ಹಿಂಗ ಆಗೋದು, ಯಾರ ಹತ್ರನೂ ಆಗಲ್ಲ ನಮ್ದು. ಅಮ್ಮ ನಾವು ಹೇಳಿದ್ವಿ ಆರೋಗ್ಯಕ್ಕೆ ಹಾನಿಕರ ಅಂತ. ಥ್ಯಾಂಕ್ ಯು ಶಿವು. ಹೇಳ್ಬೇಕು. ಟ್ಯಾಬ್ಲೆಟ್ ತಗೊಳ್ಳಿ ಅಂತ. ಹ್ಞೂ ಆಯಿತು. ರಾತ್ರಿ ಈಗಲೂ ಆಗ್ತಾ ಇದೆ. ಥ್ಯಾಂಕ್ಸ್ ಅಪ್ಪ, ಥ್ಯಾಂಕ್ಸ್. ಏನಪ್ಪ? ಇಲ್ಲ ತಿಂಡಿ ತಿಂತಾ ಇದ್ವಿ ಅಷ್ಟೇ. ಕ್ಲಿನಿಕ್ ಹೋದ್ಮೇಲೆ ಮಾಡಲಾ? ಓಕೆನಪ್ಪ. ಬಾಯ್.
ಅಂತ ಅವಾಗಿಂದ ಕರೆಯೋದು ಅವಳನ್ನ. ನಂದೇ ತಪ್ಪ. ಇಲ್ಲ ತುಂಬ ಚೆನ್ನಾಗಿದೆ. ನಮಗೂ ಇಷ್ಟ ಆಗುತ್ತೆ. ರೊಟ್ಟಿ ಅಂತ ತಪ್ಪಿ ಹೇಳ್ಬಿಡ್ವೆ ಆಮೇಲೆ. ನನಗೇನು ಇಷ್ಟ ಅಂತ ತಿಳ್ಕೊಂಡು ರೊಟ್ಟಿ ಮಾಡಿ ಅಷ್ಟೆಲ್ಲ ಮಾಡಿ ಹೇಳೆ. ಒಂಥರ ಏನು ಹೇಳೋದಪ್ಪ ಈ ಹುಡುಗಿ ಬಗ್ಗೆ ಅಂತ ಅನಿಸ್ಬಿಡುತ್ತೆ ನನಗೆ. ಏನೇನು ಕೊಟ್ಟಿಯಾಳೆ ನೋಡಿ. ಈ ಬ್ಯಾಗಲ್ಲಿ ಏನಿದೆ ಅಂತ ನೋಡ್ತಾ ಇದ್ದೀರಾ, ಸೌಮ್ಯ ಲಂಚ್ ಕೊಟ್ಟು ಕಳಿಸಿರೋ ಅಂತ ಬ್ಯಾಗ್ ಇದು. ಮಧ್ಯಾಹ್ನ ಅಡುಗೆ ಮಾಡಬೇಡ, ಆರಾಮಾಗಿರು, ನಾನೇ ಕೊಟ್ಟು ಕಳಿಸ್ತೀನಿ ಅಂತ ಹೇಳಿದ್ಲು. ಏನೇನಿದೆ ಅಂತ ನಾನು ಇವಾಗ ತೆಗೆದು ನೋಡ್ತೀನಿ, ತಡೀರಿ. ನೋಡುವ ಫಸ್ಟು. ಇದೇನಿದು? ಐ ಥಿಂಕ್ ಕಾರ್ನ್ ಏನೋ ಇದೆ ಇದು. ಕಾರ್ನ್. ನೆಕ್ಸ್ಟ್ ಅದೇನದು? ಓಪನ್ ಮಾಡಿ. ಪಾಯಸ. ಪಾಯಸ, ಕಾರ್ನ್. ಇದೇನಂದ್ರೆ ಇದು ಫ್ರೂಟ್ಸು. ಮ್ಯಾಂಗೋ, ಸೌತೆಕಾಯಿ, ನೋಡೋಣ. ಸಾಂಬಾರು, ವಾವ್, ಸೊಪ್ಪು ಸಾಂಬಾರು. ಅಪ್ಪ ಇಲ್ಲ, ಸೊಪ್ಪು ಸಾಂಬಾರು. ಅಪ್ಪ ರೈಸ್. ಇಷ್ಟು ಊಟ ನಮಗೆ ಒಟ್ಟಿಗೆ ಕಳಿಸಿರೋದು. ಥ್ಯಾಂಕ್ ಯು ಸೋ ಮಚ್ ಸೌಮ್ಯ. ಏನಂತ ಹೇಳೋದು, ನನಗೆ ನಿಜವಾಗ್ಲೂ ಸಾಕಾಗಿತ್ತು. ಟಯರ್ಡ್, ರಾತ್ರಿ ಬೇರೆ ನಿದ್ದೆ ಇರಲಿಲ್ಲ. ಇಷ್ಟು ಊಟ. ಥ್ಯಾಂಕ್ಸ್ ಅಂತ ಹೇಳೋದು ಚಿಕ್ಕ ಪದ ಆಗೋಗುತ್ತೆ, ಆದರೂ ಇರಲಿ ಅಂತ ಒಂದು ಸಲ ಹೇಳ್ತಾ ಇದ್ದೀನಿ ಥ್ಯಾಂಕ್ಸ್ ಅಂತ. ಈ ವ್ಲಾಗು ಯಾರಿಗೆಲ್ಲ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಇನ್ನೂ ಕಂಟಿನ್ಯೂ ವಿಡಿಯೋಗಳು ಬರ್ತಾನೆ ಇರುತ್ತೆ. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಅಂತ ಕೇಳ್ಕೊತಾ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಎಲ್ಲರಿಗೂ ಧನ್ಯವಾದಗಳು.